ಮೈಕ್ರೋ ಫಿನಾನ್ಸ್ ಮತ್ತು ಮೀಟರ್ ಬಡ್ಡಿ ಇವುಗಳಿಂದ ಜನ ಸಾಯ್ತಾನೆ ಇದ್ದಾರೆ. ಕಾನೂನನ್ನು ತರ್ತೀವಿ ಅಂತಾರೆ, ಆದರೆ ಯಾವಾಗ ತರ್ತಾರೋ ಗೊತ್ತಿಲ್ಲ. ಇವತ್ತು ಕೂಡ ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮಹಿಳೆ ಬಲಿಯಾಗಿದ್ದಾಳೆ. ಮೈಕ್ರೋ ಫಿನಾನ್ಸ್ ಕಿರುಕುಳ ನಿಲ್ಲೋದು ಯಾವಾಗಲೂ ಗೊತ್ತಿಲ್ಲ. ಯಾಕೆಂದರೆ ಇವತ್ತು ಕೂಡ ಒಬ್ಬ ಮಹಿಳೆ ಬಲಿಯಾಗಿದ್ದಾಳೆ ಬೆಳಗಾವಿಯಲ್ಲಿ. ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಕೆರೆಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಬೈಲಹೊಂಗಲ ತಾಲೂಕಿನ ಅವಿಗೋಳ ಗ್ರಾಮದಲ್ಲಿ ಗೌರವ್ವ ನೀಲವ್ವ ಕೆಂಗಾನೂರ 36 ವರ್ಷ ಕೆರೆಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವಿವಿಧ ಮೈಕ್ರೋ ಫೈನಾನ್ಸ್ನಲ್ಲಿ ಸುಮಾರು 10 ಲಕ್ಷ ರೂಪಾಯಿವರೆಗೆ ಸಾಲ ಮಾಡಿಕೊಂಡಿತ್ತು ಕುಟುಂಬ. ಜೀವನ ನಿರ್ವಹಣೆಗಾಗಿ ಗೌರವ್ವ ನೀಲಪ್ಪ ಈ ಸಾಲ ಮಾಡಿದ್ರು. ಆದರೆ ಸಾಲ ತೀರಿಸುವಂತೆ ನಿರಂತರವಾಗಿ ಮೈಕ್ರೋ ಫಿನಾನ್ಸ್ನಿಂದ ಕಿರುಕುಳ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಗೌರವ. ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಿರುಕುಳ ಕೊಟ್ಟಂತಹ ಮೈಕ್ರೋ ಫಿನಾನ್ಸ್ ವಿರುದ್ಧ ಕ್ರಮಕ್ಕೆ ಈಗ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಮೈಕ್ರೋ ಫೈನಾನ್ಸ್ ಗಳಿಗೆ, ರೈತ ಮಹಿಳೆಯರ ಜೀವ ತೆಗೆಯುತ್ತಿರೋ ಮೈಕ್ರೋ ಫೈನಾನ್ಸ್ ಗಳಿಗೆ, ರೈತ ಮಹಿಳೆಯರ ಜೀವ ತೆಗೆಯುತ್ತಿರೋ ಮೈಕ್ರೋ ಫೈನಾನ್ಸ್ ನಮ್ಮ